ಅಣ್ಣಾಮಲೈ ಪೊಲೀಸ್ ಇಲಾಖೆಯಿಂದ ಈ ಪೊಲಿಟಿಕಲ್ ಫೀಲ್ಡಿಗೆ ಬಂದಂಥವರು, ರಾಜಕಾರಣಿ ಆದಂಥವರು. ಬಹಳಷ್ಟು ಕನಸುಗಳಿತ್ತು, ಕನವರಿಕೆಗಳಿತ್ತು. ಒಂದು ಲೆಕ್ಕದಲ್ಲಿ ಇವರು ಹುದ್ದೆ ಬಿಡ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಹುಬ್ಬೇರಿಸಿದ್ರು. ಅಷ್ಟೇ ಅಲ್ಲ, ಬೇರೆ ಬೇರೆ ನಾಯಕರುಗಳು ನಮ್ಮ ಪಕ್ಷಕ್ಕೆ ಬರಬಹುದು ಅಥವಾ ಇನ್ನೊಂದು ಪಕ್ಷಕ್ಕೆ ಹೋಗ್ಬೋದು ಅಂತ ಕಾಯ್ತಾಯಿದ್ರು. ಆದರೆ ಅಣ್ಣಾಮಲೈ ಆರಿಸ್ಕೊಂಡಿದ್ದು ಭಾರತೀಯ ಜನತಾ ಪಾರ್ಟಿನ. ಬಿ ಜೆ ಪಿಗೆ ಏನಾದರೂ ಬೇಸಿದೆಯಾ ತಮಿಳುನಾಡಿನಲ್ಲಿ? ಖಂಡಿತವಾಗಲೂ ಇಲ್ಲ. ಬಿ ಜೆ ಪಿ ದೊಡ್ಡ ಬಲಯುತವಾದಂಥ ಪಾರ್ಟಿನ? ಖಂಡಿತವಾಗಲೂ ಇಲ್ಲ. ಆದರೂ ಕೂಡ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಬಿ ಜೆ ಪಿನೇ ಆರಿಸ್ಕೊಂಡ್ರು. ಇದನ್ನೇ ಪ್ರಧಾನಮಂತ್ರಿಗಳು ಒಂದು ಸಂದರ್ಭದಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಅಣ್ಣಾಮಲೈ ಎಂಥ ನಾಯಕ ಅಂತ. ಒಳ್ಳೆಯ ಹುದ್ದೆಯನ್ನು ಬಿಟ್ಟು ಬಂದಿರುವಂಥ ನಾಯಕ, ಭರವಸೆಯ ನಾಯಕ. ನೋಡಿ, ಬೇರೆ ಬೇರೆ ಪಾರ್ಟಿಗೆ ಅವ್ರು ಹೋಗ್ಬೋದಾಗಿತ್ತು, ಆದರೆ ಅವರು ಆರಿಸ್ಕೊಂಡಿದ್ದು ಭಾರತೀಯ ಜನತಾ ಪಾರ್ಟಿಯನ್ನು. ಒಂದು ಒಳ್ಳೆ ಫ್ಯೂಚರ್ ಇದೆ ಅನ್ನುವಂಥ ಮಾತನ್ನು ಪ್ರಧಾನಮಂತ್ರಿಗಳು ಹೇಳಿದ್ದು. ಇದು ಅತ್ಯಂತ ಸಹಜವಾಗಿಯೇ. ಅಣ್ಣಾಮಲೈ ಅವರು ಕಾರ್ಯೋನ್ಮುಖರಾದಂಥ ರೀತಿ, ಜೊತೆಗೆ ಈ ಭ್ರಷ್ಟಾಚಾರದ ವಿರುದ್ಧ ಅವರ ಹೋರಾಟ, ವ್ಯವಸ್ಥೆಯ ವಿರುದ್ಧ ಅವರು ತೊಡೆತಟ್ಟಿ ನಿಂತಹ ಬಗೆ, ಇದೆಲ್ಲವೂ ಕೂಡ ಜನರನ್ನು ಆಕರ್ಷಿಸ್ತು. ಎಲ್ಲೋ ಒಂದು ಕಡೆಗೆ ಏನು ಅಂದರೆ, ಈ ಚೆನ್ನೈನಿಂದ ಹಿಡಿದು ದಕ್ಷಿಣ ಭಾರತದಿಂದ ಹಿಡಿದು ಉತ್ತರ ಭಾರತದ ತನಕ ಅಣ್ಣಾಮಲೈಯನ್ನು ಜನ ಒಂದು ಕನಸಿನ ನಾಯಕ ಅನ್ನೋ ರೀತಿಯಲ್ಲಿ, ಭರವಸೆಯ ನಾಯಕ ಅನ್ನುವಂಥ ರೀತಿಯಲ್ಲಿ ನೋಡಲಿಕ್ಕೆ ಶುರು ಮಾಡಿದರು. ನಾನು ಈ 3 ಉದಾಹರಣೆಗಳನ್ನು ಅಣ್ಣಾಮಲೈ ಅವ್ರ ಬಗ್ಗೆ ಕೊಟ್ಟುಬಿಡ್ತೀನಿ. ಯಾಕಂದರೆ ಅಣ್ಣಾಮಲೈ ಪದತ್ಯಾಗ ಮಾಡ್ತಾರಂತೆ, ಅವರ ಅಧ್ಯಕ್ಷ ಸ್ಥಾನ ತ್ಯಜಿಸ್ತಾರಂತೆ ಅನ್ನುವಂಥ ಮಾತುಗಳೆಲ್ಲವೂ ಕೂಡ ಕೇಳಿಬಂದಿದೆ. ದೆಹಲಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಸುದೀರ್ಘವಾದಂಥ ಚರ್ಚೆ ಆಗಿದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿರುವಂಥ ಸಂಗತಿ, ಬಿ ಜೆ ಪಿ ಈಗ AIADMK ಜೊತೆಗೆ ಸಖ್ಯಕ್ಕೆ ಹಾತೊರಿತಾ ಇದೆ. ಯಾಕಂದರೆ ಅವ್ರಿಗೂ ಕೂಡ ಬೇರೆ ಮಾರ್ಗ ಇಲ್ಲ. ಇಂಥ ಸಂದರ್ಭದಲ್ಲಿ AIADMK ನಾಯಕರು ವಿರೋಧಿಸುವಂಥದ್ದು ಯಾರನ್ನ? ಇದೇ ಅಣ್ಣಾಮಲೈ ಅವ್ರನ್ನ. ಯಾರು ಬೇಡ ಅಂತಾರೆ, ಖಂಡಿತವಾಗಲೂ ನಿಮ್ಮ ಜೊತೆ ನಾವು ದೋಸ್ತಿ ಮಾಡ್ತೀವಿ, ಆದರೆ ಅಣ್ಣಾಮಲೈ ಅಧ್ಯಕ್ಷರಾಗಿ ಇರಬಾರ್ದು ಅಂತ. ಯಾಕಂದರೆ ಅವರಿಗೆ ಬೇಸರ ಇದೆ, 2023ರಲ್ಲಿ ದೋಸ್ತಿ ಆಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಡ್ಗಾಲು ಹಾಕದಂಥವರೇ ಅಣ್ಣಾಮಲೈ ಅನ್ನುವಂಥ ಬೇಸರ ಇದೆ. ಹೀಗಾಗಿ ಇವರು ಬೇಡವೇ ಬೇಡ ಅಂತ ನಾಯಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಏನು ಅಂದರೆ, ಅನಿವಾರ್ಯ ಕಾರಣಕ್ಕೋಸ್ಕರ ಇವ್ರನ್ನ ಬದಲಾಯಿಸಲೇಬೇಕು ಅನ್ನುವಂಥ ಸ್ಥಿತಿ ಈಗ ಭಾರತೀಯ ಜನತಾ ಪಾರ್ಟಿಗಿದೆ. ಅದಕ್ಕೇ ಅಣ್ಣಾಮಲೈ ಹೇಳಿದ್ರು, ಈ ನಾಯಕರ ಜೊತೆಗೆ ಮಾತುಕತೆ ಮಾಡ್ಕೊಂಡು ಬಂದಾದ ಮೇಲಿಂದ ಪಕ್ಷ ಏನು ಹೇಳುತ್ತೋ ಅದನ್ನು ಮಾಡ್ತೀನಿ, ಅಣ್ಣಾ DMK ಪಾರ್ಟಿಗೆ ಯಾವುದೇ ಮುಜುಗರ ಆಗಬಾರ್ದು, ಹಾಗೂ ನಡ್ಕೊಳ್ತೀನಿ. ಒಟ್ಟಾರೆಯಾಗಿ ಪಾರ್ಟಿ ಏನು ಜವಾಬ್ದಾರಿನ ಕೊಡುತ್ತೋ ಆ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತೀನಿ ಅಂತ ಹೇಳೋದ್ರ ಮುಖಾಂತರ, ಹೌದು, ಈ ಬದಲಾವಣೆ ಆಗುವಂಥದ್ದು ನಿಶ್ಚಿತ ಅನ್ನುವಂಥ ಸಂದೇಶವನ್ನು ಅವರೇ ಸಾರಿದ್ದಾರೆ. ನಾನು ಈ 3 ಎಕ್ಸಾಂಪಲ್ನ ಕೊಡ್ತೀನಿ ಅಂತ ಹೇಳಿದೆ. ಒಂದು, ಈ ಪ್ರಧಾನಮಂತ್ರಿಗಳು ಅಣ್ಣಾಮಲೈ ಅವ್ರ ಬಗ್ಗೆ ಮಾತಾಡಿದಂಥ ಮಾತು, ಜೊತೆಗೆ ಅವರು ವ್ಯಕ್ತಪಡಿಸಿದಂಥ ಭರವಸೆ, ನಂಬರ್ 1. ಸೆಕೆಂಡ್, ಒಂದು ಸರಿ ಮೋದಿಯವರು ಈ ತಮಿಳ್ನಾಡಿಗೆ ಬಂದಿರ್ತಾರೆ. ತಮಿಳ್ನಾಡಿನಲ್ಲಿ ರೋಡ್ ಶೋ ಮಾಡಬೇಕು, ಪ್ರಬಲವಾದಂಥ ವಿರೋಧ ಇರುತ್ತೆ. ಹೇಗಾದರೂ ಮಾಡಿ ಈ ರೋಡ್ ಶೋಗೆ ಕಲ್ಲು ಹಾಕಬೇಕು, ಈ ರೋಡ್ ಶೋ ಫೇಲ್ ಆಗಬೇಕು ಅಂತ ನಿರ್ಧಾರ ಮಾಡಾಗಿರುತ್ತೆ. ಆದರೆ ಅಣ್ಣಾಮಲೈ ಇದೆಲ್ಲವನ್ನೂ ಕೂಡ ಎದುರಿಸಿ ನಿಲ್ತಾರೆ. ಯಾವ ಪರಿ ಅಣ್ಣಾಮಲೈ ಇದನ್ನು ಎದುರಿಸ್ತಾರೆ ಅಂತಂತಂದರೆ, ಜೊತೆಗೇನು ಅಂತಂದರೆ ಪ್ರಧಾನಮಂತ್ರಿಯವರ ಮನಸ್ಸು ಗೆಲ್ತಾರೆ ಅಂತಂತಂದರೆ, ಪ್ರಧಾನಮಂತ್ರಿ ಮುಕ್ತ ಕಂಠದಿಂದ ಹಾಡಿ ಹೊಗಳ್ತಾರೆ. ಕಾರಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಒಂದು ಕ್ಷಣ ಕಾರ್ ನಿಲ್ಲಿಸಿ ಕರೀತಾರೆ. ಅಣ್ಣಾಮಲೈ ಅವರಿಗೆ ಆಶ್ಚರ್ಯ, ನನ್ನೇ ಕರೆದ್ರು ಅಥವಾ ಬೇರೆ ಯಾರನ್ನಾದರೂ ಕರೆದ್ರು ಅಂತ. ಸುತ್ತಮುತ್ತ ನೋಡ್ತಾರೆ, ಯಾರನ್ನು ಕರೆದ್ರು ಅಂತ. ನಿಮ್ಮನ್ನೇ ಕರಿತಾ ಇರೋದು, ಬನ್ನಿ ಅಂತ ಪ್ರಧಾನಿಯವರು ಕರೀತಾರೆ. ಕರೆದು ಅವ್ರ ಕಾರಲ್ಲಿ ಕೂಡಿಸ್ಕೊಂಡು ಸುದೀರ್ಘವಾಗಿ, ಅಂದರೆ ಏರ್ಪೋರ್ಟಿಗೆ ಹೋಗೋ ತನಕ ಸುದೀರ್ಘವಾಗಿ ಮಾತಾಡ್ತಾ ಹೋಗ್ತಾರೆ. ಈ ಮುಖಾಂತರ ಏನು ಅಂತಂದರೆ, ಅಣ್ಣಾಮಲೈ ಏನು ಕೆಲಸ ಮಾಡಬಲ್ಲರು ಅನ್ನೋದು ಸಾಬೀತಾಗುತ್ತೆ. 3ನೇ ಸಂಗತಿ, ಈ ಅಣ್ಣಾ ಯೂನಿವರ್ಸಿಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಣ್ಣಾಮಲೈ ಪ್ರತಿಭಟನೆಗಳಿದ್ದಾರೆ. ಯಾವ ರೀತಿಯ ಪ್ರತಿಭಟನೆ? ತಮಗೆ ತಾವೇ ಚಡಿಯೇಟನ್ನು ಹೊಡ್ಕೊಳ್ಳುವಂಥ ಪ್ರತಿಭಟನೆ. ಪಕ್ಕ ಅವರು ಈ ದೇವರ ಸನ್ನಿಧಿನಲ್ಲಿ ಚಾಟಿ ತಗೊಂಡು ಹೊಡ್ಕೊಳ್ತಾರಲ್ಲ, ಆ ರೀತಿ ಅಣ್ಣಾಮಲೈ ಪ್ರೊಟೆಸ್ಟ್ ಮಾಡ್ತಾರೆ. ಈ ಮುಖಾಂತರ ಅಲ್ಲಿದ್ದಂಥ ಹೆಣ್ಣುಮಕ್ಕಳು ಕಣ್ಣೀರು ಹಾಕಿಬಿಡ್ತಾರೆ. ಜೊತೆಗೆ ಎಲ್ಲ ನಾಯಕರು ಅಂದ್ಕೊಳ್ತಿದ್ದೇನು ಅಂತಂದರೆ, ಎಂಥ ನಾಯಕ ಇವರು, ಯಾರನ್ನು ಬೇಕಾದರೂ ಎದುರು ಹಾಕ್ಕೊಳ್ತಾರೆ, ಏನು ಬೇಕಾದರೂ ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ, ಆ ಪ್ಲಾನ್ನ ಇಂಪ್ಲಿಮೆಂಟೇಷನಿಗೆ ಪ್ರಯತ್ನ ಪಡ್ತಾರೆ. ಇದೆಲ್ಲದೂ ಕೂಡ ಅದೃಷ್ಟ ನೆಟ್ಟಗಿರಲಿಲ್ಲ. ಇವರೇನೇ ಪ್ರಯತ್ನ ಮಾಡಿದ್ರೂ ಕೂಡ ಇವರು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲಿಲ್ಲ. ತಾವೂ ಕೂಡ ಅಣ್ಣಾಮಲೈ ಸೋತು ಹೋದರು.
ಅದಾದಮೇಲಿನ ಬೆಳವಣಿಗೆಗಳು ಅಣ್ಣಾಮಲೈ ಒಂದು ಸ್ವಲ್ಪ ದಿವಸ ಯಾರಿಗೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಅದಾದಮೇಲೆ ಮತ್ತೆ ಬಂದರು, ಮತ್ತೆ ಈಗ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ. ನಾನು ಹೇಳುವಂಥದ್ದೇನು ಅಂದರೆ, ಬಹಳಷ್ಟು ಕನಸು ಕನವರಿಕೆಗಳನ್ನು ಇಟ್ಕೊಂಡು ರಾಜಕಾರಣವನ್ನು ಸ್ವಚ್ಛ ಮಾಡಲಿಕ್ಕೆ ಬಂದಿರುವಂಥ ಅಣ್ಣಾಮಲೈ, ಭರವಸೆ ಹುಟ್ಟಿಸಿರುವಂಥ ಅಣ್ಣಾಮಲೈ, ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಯಾರ ಮೇಲಾದರೂ ಭರವಸೆ ಇದೆ ಅಂತಂತಂದರೆ ಅದರಲ್ಲಿ ಒಬ್ಬರು ಅಣ್ಣಾಮಲೈ. ಅಂಥ ಅಣ್ಣಾಮಲೈಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರದು. ಅಣ್ಣಾಮಲೈ ಯಾವುದೇ ಕಾರಣಕ್ಕೂ ಸೋಲಬಾರದು. ಯಾಕಂದರೆ ಯಾವುದೇ ವ್ಯವಸ್ಥೆ ವಿರುದ್ಧ ನಾನು ತೊಡೆತಡ್ತೀನಿ ಎನ್ನುವಂಥ ಎದೆಗಾರಿಕೆಯನ್ನು ತೋರಿಸುವಂಥವ್ರ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ಅದರಲ್ಲೂ ಈ DMK ಪ್ರಾಬಲ್ಯದ ಎದುರುಗಡೆಗೆ ತೊಡೆತಟ್ಟುವಂಥದ್ದೇನು ಸಾಮಾನ್ಯ ಸಂಗತಿನ? ಅಣ್ಣಾಮಲೈ ಅದನ್ನು ಮಾಡ್ತಾರೆ. ಹೀಗಾಗಿಯೇ ಅಣ್ಣಾಮಲೈ ಅಂತ ನಾಯಕ ಬೆಳೀಬೇಕು ಅನ್ನೋದನ್ನು ಎಲ್ಲರೂ ಕೂಡ ಒಪ್ಪುತ್ತಾರೆ. ಜೊತೆಗೆ ಅದೇ ರೀತಿ ಅವರಿಗೆ ಹಾರೈಸ್ತಾರೆ. ನೋಡಿ, ನಾನು ಒಂದು ಸಂಗತಿನ ನಿಮ್ಮ ಎದುರುಗಡೆ ಹೇಳ್ತೀನಿ. 1947 ಕಾಮರಾಜ್ ನಾಡಾರ್ ಸೋತು ಹೋಗ್ಬಿಡ್ತಾರೆ. ಅಷ್ಟೇ ಅಲ್ಲ, ಮುಖ್ಯಮಂತ್ರಿ ಆಗಿದ್ದಂಥವರು ಕೂಡ ಸೋಲ್ತಾರೆ. ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ನಾಯಕ ರಾಜ್ಯದ ಮುಖ್ಯಮಂತ್ರಿನ ಸೋಲಿಸ್ಬಿಡ್ತಾನೆ. ಒಂದು ಕಡೆಗೆ ಮುಖ್ಯಮಂತ್ರಿ ಸೋತರು, ಇನ್ನೊಂದು ಕಡೆಗೆ ನಾಡಾರ್ ಸೋತರು. ಅದಾದ ಮೇಲಿಂದ ಕಾಂಗ್ರೆಸ್ಸಿನ ಬಲ ಇಳಿಮುಖ ಆಗ್ತಾ ಬಂತು. ಇವತ್ತು ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಎಲ್ಲಿದೆ? ಕಾಂಗ್ರೆಸ್ಸಿನ ಜನರು ಕೂಡ ಹೇಳೋದು ಅದೇನೇ, ಅಣ್ಣಾಮಲೈ ಅಂತ ಒಬ್ಬ ನಾಯಕ ಇದ್ದಿದ್ದರೆ ನಮ್ಮ ಪಾರ್ಟಿ ಏನೋ ಆಗಿಬಿಡ್ತಾ ಇತ್ತು ಅಂತ. ತಮಿಳುನಾಡು ಬಿಡಿ, ಕರ್ನಾಟಕಕ್ಕೆ ಬರೋಣ ನಾವು. ಕರ್ನಾಟಕದಲ್ಲಿ ಅಣ್ಣಾಮಲೈ ಅಂತ ನಾಯಕರು ಯಾರಿದ್ದಾರೆ ಅಣ್ಣಾಮಲೈ ಅಂತ ನಾಯಕರು? ಸರಿಯಾಗಿ ಪ್ಲಾನ್ ಮಾಡುವಂಥವ್ರು, ಆ ಪ್ಲಾನ್ ಇಂಪ್ಲಿಮೆಂಟೇಷನ್ ಮಾಡುವಂಥವ್ರು, ಯಾವುದೇ ಪ್ರತಿಭಟನೆಗೆ ನಾನು ರೆಡಿ ಅಂತ ಹೇಳುವಂಥವ್ರು 8 ಜನ ಇದ್ದಾರೆ. ಅದಕ್ಕೋಸ್ಕರ ಅಣ್ಣಾಮಲೈ ಯಾವುದೇ ಕಾರಣಕ್ಕೂ ಅವರು ಸೋಲಬಾರದು, ಅವರಿಗೆ ಹಿನ್ನಡೆ ಆಗಬಾರದು ಅಂತ ಜನ ಬಯಸ್ತಾ ಇದ್ದಾರೆ. ಜೊತೆಗೆ ಅಣ್ಣಾಮಲೈಯವರ ಶಕ್ತಿ ಸಾಮರ್ಥ್ಯ ಏನು ಅನ್ನೋದು ತುಂಬ ಚೆನ್ನಾಗಿ ಮೋದಿಯವ್ರಿಗೂ ಗೊತ್ತಿದೆ, ಅಮಿತ್ ಶಾ ಅವ್ರಿಗೂ ಗೊತ್ತಿದೆ, ಕೇಂದ್ರದ ನಾಯಕರಿಗೂ ಗೊತ್ತಿದೆ. ಬಹುಶಃ ಏನು ಅಂತಂದರೆ, ಅಧ್ಯಕ್ಷ ಸ್ಥಾನದಿಂದ ಇವರು ಕೆಳಗಡೆ ಇಳಿದ್ರೆ ಮುಂದಿನ ದಿನಗಳಲ್ಲಿ ಸೆಂಟ್ರಲಲ್ಲಿ ಅವ್ರಿಗೆ ಒಂದು ಒಳ್ಳೆಯ ಪದವಿ ದಕ್ಕಬಹುದು ಅಂತ. ನಿಜಕ್ಕೂ ಹಂಗಾಗುತ್ತೆ, ಹಂಗಾಗಲಿ ಅಂತಲೇ ಎಲ್ಲರೂ ಬಯಸ್ತಾ ಇದ್ದಾರೆ. ಬಹಳಷ್ಟು ಜನ ಅಂದ್ಕೊಳ್ಳೋಂಗೆ ಇನ್ನೇನು ಅಣ್ಣಾಮಲೈ ಕಥೆ ಮುಗದೇ ಹೋಗ್ಬಿಡ್ತು ಅಂತ ಖಂಡಿತವಾಗಲೂ ಅಲ್ಲ. ಯಾಕಂದರೆ ಅಣ್ಣಾಮಲೈ ಹೋರಾಟಗಾರ, ಈ ಹೋರಾಟಗಾರ ಬೆಳೀಬೇಕು ಅಂತಲೇ ಎಲ್ಲರೂ ಹಾರೈಸ್ತಾರೆ.